ಜೊತೆಗೆ ಹಿಂದೂ ಧರ್ಮ ಎತ್ತರಕ್ಕೆ ಬೆಳೆಯಬೇಕಾದರೆ ಎಲ್ಲ ಯುವಕರು ಕೈಜೋಡಿಸಬೇಕೆಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಡಿಶಾಂತ್ ಹೇಳಿದರು. ಚಿಕ್ಕಮಗಳೂರಿನಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಪವಿತ್ರ ದತ್ತಪೀಠ ಶೋಭಾಯಾತ್ರೆಗೆ ಶ್ರೀ ಚನ್ನಕೇಶವ ದೇವಸ್ಥಾನದ ಮುಂಭಾಗ ಬೈಕ್ ಹಾಗೂ ಆಟೋ ರ್ಯಾಲಿ ಮಾಡುವ ಮೂಲಕ ಹೊರಟಿರುವ ಯಾತ್ರಾರ್ಥಿಗಳಿಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಹಿಂದೂ ಧರ್ಮ ಅನಾದಿ ಕಾಲದ ಒಂದು ಶ್ರೇಷ್ಠವಾದ ಧರ್ಮ. ಅದು ಬೆಳೆಯಬೇಕೆಂಬುದು ಈ ದೇಶದ ಪ್ರಜೆಗಳ ಆಸೆ. ಅದರಂತೆ ಸನಾತನ ಧರ್ಮ ಬೆಳೆಯಬೇಕು. ದೇಶದಲ್ಲಿ ಎಲ್ಲರೂ ಸುಭಿಕ್ಷವಾಗಿ ಬಾಳಬೇಕು. ಯುವಕರು ಹೆಚ್ಚು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಹಿಂದೂ ಧರ್ಮದ ಬಗ್ಗೆ ಗೌರವ ಬರುವಂತೆ ಹಾಗೂ ಜನತೆಗೆ ಅದರ ಬಗ್ಗೆ ಜಾಗೃತಿ ಬರುವಂತೆ ಮಾಡುವುದು ಅವರ ಕರ್ತವ್ಯ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತ ರೀತಿಯಲ್ಲಿ ಯಾತ್ರೆ ನಡೆಯಬೇಕು. ದತ್ತಾತ್ರೇಯರ ಆಶೀರ್ವಾದ ಪಡೆದು ಪುನೀತರಾಗಬೇಕು. ದೇಶಕ್ಕೆ ಒಳ್ಳೆಯದಾಗುವಂತೆ ಪ್ರಾರ್ಥಿಸಬೇಕು. ಸನಾತನ ಧರ್ಮಕ್ಕೆ ಗೌರವ ಸಿಗುವಂತೆ ನಡೆದುಕೊಳ್ಳಬೇಕೆಂದರು. ಸಾವಿರಾರು ಹಿಂದೂ ಪ್ರಮುಖರ ಸನಾತನ ಧರ್ಮದ ಉಳಿವಿಗಾಗಿ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಅವತರಿಸಿದ್ದಾನೆ. ಅದೇ ರೀತಿಯಾಗಿ ಸಾವಿರಾರು ವರ್ಷಗಳ ನಮ್ಮ ಕೇಂದ್ರ ಸ್ಥಾನವಾದ ದತ್ತಪೀಠವು ಸಹ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಲಿ. ನಾವುಗಳು ಸಹ ದತ್ತಪೀಠಕ್ಕೆ ಆಗಮಿಸಿ ಅದನ್ನು ಉಳಿಸಿ ಎಲ್ಲರೂ ಹೋರಾಡು ಎಂದು ಕರೆ ನೀಡಿದರು. ಶೋಭಾಯಾತ್ರೆಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ದೇಶದ ಪ್ರಮುಖ ಸನಾತನ ಹಿಂದೂ ಧರ್ಮದ ಮುಖಂಡರ ಭಾವಚಿತ್ರದ ಫೋಟೋ ಪ್ರದರ್ಶಿಸಿ ಮೆರವಣಿಗೆ ನಡೆಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತು ಮಾಡಲಾಗಿತ್ತು. ಒಂದು ಸನಾತನ ಧರ್ಮದ ಉಳಿವಿಗಾಗಿ ನಮ್ಮ ಯುವಕರು ಬೇಲೂರಿನಲ್ಲಿ ವಿಶ್ವವಿಖ್ಯಾತ ಚನ್ನಕೇಶವ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಸನಾತನ ಧರ್ಮದ ಉಳಿವಿಗಾಗಿ ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಏನು ಮುಂದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯಿತು ಈ ವರ್ಷ. ಹಾಗಾಗಿ ದೇಶದಲ್ಲೆಲ್ಲ ಉತ್ತಮವಾದಂಥ ಮಳೆ ಬೆಳೆ ಆಗ್ತಿದೆ. ಅದೇ ರೀತಿ ನಮ್ಮ ಸನಾತನ ಧರ್ಮ ಉಳಿಲಿ, ನಮ್ಮ ಯುವಕರಿಗೆ ಧರ್ಮದ ಮುಖಾಂತರ ದೇಶದ ಒಂದು ಭವಿಷ್ಯ ಉಜ್ವಲವಾಗಲಿ ಅಂತ ಈ ಮುಖಾಂತರ ಹೇಳಿ ಎಲ್ಲ ಯುವಕರಿಗೂ ಒಳ್ಳೆಯದಾಗಲಿ, ನಮ್ಮ ಧರ್ಮ ಬೆಳೀಲಿ. ಸನಾತನ ಧರ್ಮದ ಜೊತೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಮತ್ತು ಸ್ನೇಹಿತರ ಜೊತೆ ಚಾಲನೆ ಕೊಡೋಕ್ಕೆ ನನಗೆ ತುಂಬ ಸಂತೋಷ ಆಯ್ತಿದೆ. ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ವಿಶ್ವ ಹಿಂದೂ ಪರಿಷತ್ ಮುಖಂಡ ನಾಗೇಶ್ ಗುಂಡಾ, ಸಂತೋಷ್, ಅರುಣ್, ಭರತ್, ಲೋಕೇಶ್ ಇನ್ನು ಮುಂತಾದವರು ಇದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.